ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ ನಿಮ್ಗೆಲ್ಲರಿಗೂ ಸ್ವಾಗತ. ಒಂದನೇ ಅಪ್ಡೇಟ್ ಯಾವ್ದು ಹೇಳಿ ನೋಡೋಣ. ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಆಗ್ತಾಡ ಮಾಡೋಣ, ಬರ್ರಿ ಶುರು ಮಾಡೋಣ. ಒಂದನೇ ಅಪ್ಡೇಟ್ ಜಾಸ್ ಬಟ್ಲರ್ ರಿಲೇಟೆಡ್. ಜಾಸ್ ಬಟ್ಲರ್ ಅವರು ಪಂಜಾಬ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಏನಾಯ್ತು ಮೊನ್ನೆ, ಆ ಮ್ಯಾಚಿಗೆ ಅನ್ಅವೈಲಬಲ್ ಇದ್ರು. ಎದಕ್ಕಂದ್ರೆ ಇಂಜೋರ್ಡ್ ಇದ್ರು. ಆದ್ರೆ ಏನೈತಂದ್ರೆ ಜಾಸ್ ಬಟ್ಲರ್ ಅವರು 100% ಫಿಟ್ ಇಲ್ಲ. ಅದು ಒಂದು ಕಡೆ. ಆದ್ರೆ ECB ಏನೈತಿ, ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್, ಅವರು ಜಾಸ್ ಬಟ್ಲರ್ ಅವರಿಗೆ ಎಲ್ಲ ಮ್ಯಾಚ್ ಆಡಾಕ ಅನುಮತಿ ಕೊಡಾಕತ್ತಿಲ್ಲ ರಾಜಸ್ಥಾನ್ ರಾಯಲ್ಸ್ ಕಡೆದಿಂದ. ಎದಕ್ಕಂದ್ರೆ ಅದಕ್ಕೆ ಮೇನ್ ಕಾರಣ, ಈಗ ಮುಂದೆ T20 ವರ್ಲ್ಡ್ ಕಪ್ ಐತಿ. ಅದ್ರೊಳಗೆ 100% ಎನರ್ಜಿಲೆ 100% ಫಿಟ್ ಆಗಿ ಜಾಸ್ ಬಟ್ಲರ್ ಅವರು ಇಂಗ್ಲೆಂಡ್ ಟೀಮಿಗೆ ಆಡಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಸ್ವಲ್ಪ ಮ್ಯಾಚಸ್ಗಳಿಗೆ ಆಡಾಕ ಅನುಮತಿ ಕೊಡತ್ತಿಲ್ಲ ECB. ಮತ್ತಿನ ರಾಜಸ್ಥಾನ್ ರಾಯಲ್ಸ್ ಕಡೆ ನಡು ಒಂದು ಸ್ವಲ್ಪ ಮ್ಯಾಚ್ ಜಾಸ್ ಬಟ್ಲರ್ ಅವರು ಮಿಸ್ ಮಾಡ್ಕೊಂಡ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಅವರು ಮೇ 15-16 ತನ ಅಷ್ಟೇ ರಾಜಸ್ಥಾನ್ ರಾಯಲ್ಸ್ ಟೀಮಿಗೆ ಅವೈಲಬಲ್ ಇರ್ತಾರ ಅನಿಸ್ತೈತಿ. ಅವ್ರಷ್ಟೇ ಅಲ್ಲ, ಬೇರೆ ಯಾವ ಇಂಗ್ಲೆಂಡ್ ಪ್ಲೇಯರ್ಸ್ ಯಾವ್ಯಾವ ಟೀಮಿಗೆ ಆಡತ್ತಾರಲ್ಲ ಅವ್ರ ಟೀಮಿಗೆ ಅವರು ಬರೀ ಮೇ 15 ತನ ಅಷ್ಟೇ ಅವೈಲಬಲ್ ಇರ್ತಾರ. ಆಮೇಲೆ ECB ಏನೈತಿ ಅವರೆಲ್ಲ ಅವ್ರ ಪ್ಲೇಯರ್ಸ್ಗಳಿಗೆ ವಾಪಸ್ ಕರ್ಕೋತಾರ. ಯಾಕಂದ್ರೆ ಈಗ ಮುಂದೆ T20 ವರ್ಲ್ಡ್ ಕಪ್ ಬರತೈತಿ. ಆವಾಗ ಅವ್ರ ಪ್ಲೇಯರಿಗೆ ಏನು ಇಂಜುರಿ ಆಗಿರಬಾರ್ದು. ಫುಲ್ 100% ಫಿಟ್ ಅಂಡ್ ಫೈನ್ ಆಗಿ T20 ವರ್ಲ್ಡ್ ಕಪ್ ಗೆ ಅವೈಲೇಬಲ್ ಇರಬೇಕು ಅನ್ನೋ ಕಾರಣಕ್ಕೆ ECB ಈ ರೂಲ್ಸ್ ಮಾಡೈತಿ. ಎರಡನೇ ಅಪ್ಡೇಟ್ ಚತೇಶ್ವರ್ ಪೂಜಾರ ರಿಲೇಟೆಡ್. ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರು ಚತೇಶ್ವರ್ ಪೂಜಾರ ಅವರು. ಏನಂದ್ರೆ ಈಗ ಜಲ್ದಿನೇ CSK ಜಾಯಿನ್ ಆಗ್ತೀನಿ ಅಂತ ಹೇಳಿ ಒಂದು ಪೋಸ್ಟ್ ಹಾಕಿದ್ರು. ಅವರು ಯಾವ ರೋಲಿಗೆ ಜಾಯಿನ್ ಆಗ್ತಾರ ಅಥವಾ ಯಾವ ಪೋಸ್ಟಿಗೆ ಜಾಯಿನ್ ಆಗ್ತಾರ ಇದ್ರ ಬಗ್ಗೆ ಎಲ್ಲಿ ಕ್ಲಾರಿಟಿ CSK ಟೀಮು ಕೊಟ್ಟಿಲ್ಲ, ಅವರು ಕೊಟ್ಟಿಲ್ಲ. ಒಟ್ಟು ಆ ಪೋಸ್ಟ್ನಾಗ ಅವರು CSK ಟೀಮಿಗೆ ಟ್ಯಾಗ್ ಮಾಡಿ ಹಾಕಿದ್ರು. ಈಗ ಮೊದಲು ಒಂದು ಸೀಸನ್ದಾಗ CSK ಅವರಿಗೆ ಬೈ ಮಾಡಿತ್ತು. ಯಾವ ಟೀಮ್ನು ಅವ್ರಿಗೆ ಬೈ ಮಾಡಕ್ ಮುಂದೆ ಬಂದಿದ್ದಿಲ್ಲ. 1 ಕೋಟಿ ಬೇಸ್ ಪ್ರೈಸ್ಗೆ CSK ಅವರಿಗೆ ತಗೊಂಡಿತ್ತು. ಈಗೂನು ಅವರಿಗೆ ಯಾವ್ದಾರ ಒಂದು ರೋಲ್ ಕೊಡ್ಬೋದು ಅವ್ರ ಟೀಮ್ನಾಗ. ಯಾವಾಗ ಜಾಯಿನ್ ಆಗ್ತಾರ, ಅವ್ರ ರೋಲ್ ಏನು, ಅದಕ್ಕೆಲ್ಲ ಟೈಮೇ ಉತ್ತರ ಹೇಳ್ತೈತಿ. ಮೂರನೇ ಅಪ್ಡೇಟ್ ಶಿಖರ್ ಧವನ್ ರಿಲೇಟೆಡ್. ಶಿಖರ್ ಧವನ್ ಅವರು ಅದೇ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚಿಗೆ ಅವರು ಅನ್ಅವೈಲೇಬಲ್ ಇದ್ರು. ಅವರ ಬದಲಿಗೆ ಸ್ಯಾಮ್ ಕರಣ್ ಅವರು ಕ್ಯಾಪ್ಟನ್ಸಿ ಮಾಡಿದ್ರು ಅವ್ರ ಟೀಮಿಂದು, ಪಂಜಾಬ್ ಕಿಂಗ್ಸ್ ಟೀಮಿಂದು. ರಿಪೋರ್ಟ್ ಏನ್ ಹೇಳತೈತೆ ಅಂದ್ರೆ ಶಿಖರ್ ಧವನ್ ಅವರಿಗೆ ಒಂದು ಇಂಜುರಿ ಐತಿ. ಅದರ ಸಂಬಂಧ ಅವರು ಇನ್ನ ಒಂದು 7-10 ದಿನ ಪಂಜಾಬ್ ಕಿಂಗ್ಸ್ ಟೀಮಿಗೆ ಆಡೋದು ಡೌಟ್. ಆ 7-10 ದಿನದೊಳಗೆ ಒಂದು 2-3 ಮ್ಯಾಚಸ್ ಪಂಜಾಬ್ ಕಿಂಗ್ಸ್ ಬರ್ಬೋದು. ಆ ಮ್ಯಾಚಸ್ ಒಳಗೆಲ್ಲ ನಾವು ಸ್ಯಾಮ್ ಕರಣ್ ಅವರಿಗೆ ಕ್ಯಾಪ್ಟನ್ಸಿ ಮಾಡೋದನ್ನ ನೋಡಬಹುದು. ಶಿಖರ್ ಧವನ್ ಅವರು ಆಡ್ಲಾರದ್ದು ಪಂಜಾಬ್ ಕಿಂಗ್ಸ್ ದವರಿಗೆ ಎಷ್ಟು ದೊಡ್ಡ ಹೊಡೆತ ಬೀಳ್ಬೋದು, ಕಮೆಂಟ್ ಮಾಡಿ ಹೇಳ್ರಿ. ನಾಲ್ಕನೇ ಅಪ್ಡೇಟ್ ಒಂದ್ ಸ್ವಲ್ಪ ಸೋರ್ಸ್ ಗಳಿಂದ ಮಾಹಿತಿ ಹೊರಗೆ ಬಿದ್ದೈತಿ. ಏನಂದ್ರ ಈಗ BCCI ಆಲ್ರೆಡಿ 5 ಬ್ಯಾಟ್ಸ್ಮನ್ ಗಳಿಗೆ ಕನ್ಫರ್ಮ್ ಮಾಡೈತಿ T20 ವರ್ಲ್ಡ್ ಕಪ್ ಆಡಾಕ. ಯಾವ 5 ಬ್ಯಾಟ್ಸ್ಮನ್ ಗಳು ಅಂದ್ರೆ, ಒಂದು ವಿರಾಟ್ ಕೊಹ್ಲಿ, ಎರಡನೇದು ರಿಯಾನ್ ಪರಾಗ್, ಮೂರನೇದು ರೋಹಿತ್ ಶರ್ಮಾ, ಮತ್ತೆ 4ನೇ ಪ್ಲೇಯರ್ ಈಗ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಗಳು ಬಾಳ ಮಂದಿ ಫಾರ್ಮ್ ನಾಗ ಅದಾರಿ, ಭಾರಿ ಧಮಾಕ ಮಾಡಕತ್ತಾರ. ಒಂದು ಟೆನ್ಷನ್ ಐತಿ ಎಲ್ಲರಿಗೂ ಯಾರು ಸೆಲೆಕ್ಟ್ ಆಗ್ತಾರ ವರ್ಲ್ಡ್ ಕಪ್ ಗೆ ಅಂತೇಳಿ. ಆದ್ರೆ BCCI ಫಸ್ಟ್ ಪ್ರಿಫರೆನ್ಸ್ ಯಾರದಾರಪ್ಪ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಒಳಗಂದ್ರ ಅದು KL ರಾಹುಲ್ ನೋಲ್ಲ, ರಿಷಬ್ ಪಂತ್ ನೋಲ್ಲ, ಸಂಜು ಸ್ಯಾಮ್ಸನ್. ರಿಷಬ್ ಪಂತ್ ಅವ್ರ ಕಡೆಯಿಂದ 1-2 ಮ್ಯಾಚ್ ಚಲೋ ಪರ್ಫಾರ್ಮೆನ್ಸ್ ಬಂತು. KL ರಾಹುಲ್ ಅವರು ಈಗ ಅಷ್ಟು ಟಚ್ ಒಳಗಿಲ್ಲ. ಸಂಜು ಸ್ಯಾಮ್ಸನ್ ಅವರು ಭಾರಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಕತ್ತಾರ. ಅದಕ್ಕೆ ಫಸ್ಟ್ ಚಾಯ್ಸ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಒಳಗ BCCI ಸಂಜು ಸ್ಯಾಮ್ಸನ್ ಅವ್ರಿಗೆ ಇಟ್ಟೈತಿ. 100% ಕನ್ಫರ್ಮ್ ಆಗಿ ಇವರು T20 ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಆಗ್ತಾರ. ಮತ್ತ ಈ 4 ಮಂದಿ ಜೊತೆ ಇನ್ನೊಬ್ಬ ಪ್ಲೇಯರ್ ಶುಭ್ಮನ್ ಗಿಲ್. ಈ 5 ಪ್ಲೇಯರ್ಸ್ ನಮಗ ಈಗ ಏನ್ IPL ನಡೆದೈತಿ, ಈಗ ಇಲ್ಲಿವರೆಗೂ ನಡೆದಿದ್ದ ಮ್ಯಾಚಸ್ ಒಳಗ ಟಾಪ್ ರನ್ ಸ್ಕೋರರ್ ಒಳಗೆ ಕಾಣಿಸ್ತಾರ. ವಿರಾಟ್ ಕೊಹ್ಲಿ, ರಿಯಾನ್ ಪರಾಗ್, ರೋಹಿತ್ ಶರ್ಮಾ, ಸಂಜು ಸ್ಯಾಮ್ಸನ್, ಶುಭ್ಮನ್ ಗಿಲ್, ಈ 5 ಪ್ಲೇಯರ್ಸ್ ಕಾಣಿಸ್ತಾರ. ಈ 5 ಮಂದಿಗೂ BCCI T20 ವರ್ಲ್ಡ್ ಕಪ್ ಸಂಬಂಧ ಸೆಲೆಕ್ಟ್ ಮಾಡೈತಿ. ಒಂದ್ ಸ್ವಲ್ಪ ಸೋರ್ಸಸ್ ಮುಖಾಂತರ ಇದು ಗೊತ್ತಾಗೈತಿ. ಆದ್ರೆ ಆಫಿಷಿಯಲ್ ಆಗಿ ಇನ್ನ ಇದೆಲ್ಲೂ ಹೊರಗೆ ಬಿದ್ದಿಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಕಮೆಂಟ್ ಮಾಡಿ ಹೇಳ್ರಿ. 5ನೇ ಅಪ್ಡೇಟ್ ರಾಜಸ್ಥಾನ್ ರಾಯಲ್ಸ್ ಟೀಮ್ ರಿಲೇಟೆಡ್. ಈಗ ರಾಜಸ್ಥಾನ್ ರಾಯಲ್ಸ್ 6 ಮ್ಯಾಚ್ ಒಳಗ 5 ಮ್ಯಾಚ್ ವಿನ್ ಆಗಿ ಟೇಬಲ್ ನಾಗ ಟಾಪ್ ನ್ಯಾಗ ಕೂತಾರ. ಭಾರಿ ಡಾಮಿನೇಟ್ ಮಾಡತ್ತಾರ ಎಲ್ಲಾ ಟೀಮ್ಗಳಿಗೂ. ಹಿಸ್ಟ್ರಿ ಏನ್ ಹೇಳ್ತೈತಿ ಅಂದ್ರೆ, ಯಾರ್ಯಾರು ಫಸ್ಟಿಗೆ 6 ಮ್ಯಾಚ್ ನಾಗ 5 ಗೆದ್ದು ಟೇಬಲ್ ಟಾಪ್ ನಾಗ ಕೂತಿರ್ತಾರ 95% ಅವರು ಪ್ಲೇ ಆಫ್ ಸಿಗಿ ಹೋಗ್ತಾರ ಅಂತೇಳಿ ಹಿಸ್ಟ್ರಿ ಹೇಳ್ತೈತಿ. ಅದ್ರ ನಾವಿಲ್ಲಿ 100% ಅನ್ಕೋಬಹುದು. ರಾಜಸ್ಥಾನ್ ರಾಯಲ್ಸ್ ಈ ಸಲ ಏನು 4 ಟೀಮ್ ಪ್ಲೇ ಆಫ್ ಸಿಗಿ ಹೋಗ್ತಾವಲ್ಲ, ಆ 4 ಟೀಮ್ ಒಳಗ ಒಂದಾಗಿರ್ತೈತಿ 100%. ನನಗಂತೂ ಹಂಗೆ ಅನಿಸ್ತೈತಿ. ನಿಮಗೇನ್ ಅನಿಸ್ತೈತಿ ಇದ್ರ ಬಗ್ಗೆ ಅನ್ನೋದು ಕಮೆಂಟ್ ಮಾಡ್ರಿ. ಮತ್ತೆ ನಿಮ್ಮ ಟೀಮ್ಗಳು ಯಾವ ಪೊಸಿಷನ್ ಒಳಗದಾವು, ಪ್ಲೇ ಆಫ್ ಸಿಗಿ ಹೋಗ್ತಾವೋ ಏನ್ ಇಲ್ಲೋ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.